ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಈ ಸಂದರ್ಭದಲ್ಲಿ ಚೀನಾ ಪಾಕಿಸ್ತಾನದ ಪರವಾಗಿ ಮತ್ತೆ ಬ್ಯಾಟಿಂಗ್ ಮಾಡೋದನ್ನ ಮುಂದುವರೆಸಿದೆ. ಮುಖ್ಯವಾಗಿ ಪಾಕ್ ಜೊತೆಗೆ ಚೀನಾ ದೃಢವಾಗಿ ನಿಲ್ತೇವೆ ಅನ್ನುವಂತಹ ಮಾತುಗಳನ್ನಾಡ್ತಾ ಇದೆ. ಪಾಕ್ ಜೊತೆಗೆ ಶಾಶ್ವತ ಕದನ ವಿರಾಮವನ್ನ ಒಪ್ಪಂದ ಮಾಡಿಕೊಳ್ಳಿ. ಭಾರತಕ್ಕೆ ಕುತಂತ್ರಿ ಚೀನಾ ಬಿಟ್ಟಿ ಸಲಹೆಯನ್ನ ಕೊಡ್ತಾ ಇದೆ. ಸಾಲ ಕೊಟ್ಟು ಕೊಟ್ಟು ಪಾಕಿಸ್ತಾನವನ್ನ ಬರ್ಬಾದು ಮಾಡಿರುವ, ಅಧಪತನಕ್ಕೆ ತಳ್ಳಿರುವಂತಹ ಚೀನಾ ಭಾರತಕ್ಕೆ ಸಲಹೆ ಕೊಡ್ತಾ ಇರುವಂಥದ್ದು ನೋಡಿ. ಲಾಭ ಇಲ್ಲ ಅಂದರೆ ಚೀನಾ ಎಲ್ಲೂ ಕೂಡ ಕೈ ಹಾಕಲ್ಲ. ಒನ್ ರೋಡ್ ಒನ್ ಬೆಲ್ಟ್ ಅನ್ನುವಂತಹ ಕಾಮಗಾರಿಯನ್ನು ಆರಂಭಿಸಿ ಪಾಕಿಸ್ತಾನದಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ ಅನ್ನೋದನ್ನು ಇಡೀ ಜಗತ್ತೇ ನೋಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಕದನ ವಿರಾಮ ಘೋಷಣೆಯಾಗಿದೆ. ಅದರ ನಂತರವೂ ಕೂಡ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಕಳೆದ ರಾತ್ರಿ ಕೂಡ ಆಗಿದೆ. ಈಗ ಈ ಶಕುನಿ ಕುತಂತ್ರಿ ಡಾಲರ್ ಡ್ಯಾಡಿ ಚೀನಾ ಭಾರತಕ್ಕೆ ಬಿಟ್ಟಿ ಸಲಹೆಗಳನ್ನು ಕೊಡ್ತಾ ಇರುವಂಥದ್ದು. ಈ ಮೂಲಕ ಚೀನಾದ ಲೆಕ್ಕಾಚಾರಗಳು ಏನಿದೆ, ಯಾವ ರೀತಿಯ ಸ್ಟ್ರಾಟರ್ಜಿಯನ್ನು ಇಬ್ಬರ ಜಗಳದಲ್ಲಿ ಲಾಭ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನೋಡ್ತಾ ಇದೆ ಚೀನಾ ಅಂತ ಹೇಳಿ ಶಬೀರ್? ಪ್ರೇಮ್ ನೋಡಿ, ಚೀನಾ ಭಾರತಕ್ಕೇನು ಸ್ನೇಹಿತ ದೇಶ ಅಲ್ಲ, ಅದು ಕೂಡ ಶತ್ರು ದೇಶ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮತ್ತೊಂದು ಕಡೆ ಪಾಕಿಸ್ತಾನ, ಈ ಹಿಂದೆಯಿಂದಲೂ ಕೂಡ ಚೀನಾ ಭಾರತದ ವಿರುದ್ಧ ಕುತಂತ್ರವನ್ನು ಮಾಡ್ತಾ ಇದೆ. ಪಾಕಿಸ್ತಾನವನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಕೂಡ ನಿರಂತರವನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಏನು ಭಯೋತ್ಪಾದನೆಯನ್ನು ಪೋಷಣೆ ಮಾಡ್ತಾ ಇದೆ, ಅದಕ್ಕೆ ಪೂರಕವಾದಂಥ ಹಣಕಾಸಿನ ನೆರವುಗಳನ್ನು ಕೂಡ ನಿರಂತರವಾಗಿ ಚೀನಾ ಮಾಡ್ತಾ ಬಂದಿದೆ. ನೋಡಿ, ಇದು ಒಂದು ಉದ್ದೇಶ. ಎರಡೂ ಗಡಿಗಳಲ್ಲೂ ಕೂಡ ಇಂಡಿಯಾವನ್ನು ಡಿಸ್ಟರ್ಬ್ ಮಾಡಬೇಕು ಅನ್ನುವಂಥದ್ದು ಚೀನಾದ ಪ್ರಮುಖ ಉದ್ದೇಶ ಆಗಿರುವಂಥದ್ದು ಒಂದು. ಎರಡನೇದು, ಏಷ್ಯನ್ ಭಾಗಗಳಲ್ಲಿ, ಏಷ್ಯನ್ ದೇಶಗಳಲ್ಲಿ ಏನು ಭಾರತ ಈಗ ಆರ್ಥಿಕವಾಗಿ ವೇಗವಾಗಿ ಬೆಳೀತಾ ಇರುವಂತಹ ದೇಶ, ಪ್ರತಿ ಹಂತದಲ್ಲೂ ಕೂಡ ಚೀನಾಕ್ಕೆ ಟಕ್ಕರ್ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಭಾರತ ಮಾಡ್ತಾ ಇದೆ. ನೋಡಿ, ಬಹಳಷ್ಟು ಕಂಪನಿಗಳು ಚೀನಾದಲ್ಲಿ ಏನು ನೆಲೆ ಊರಿದ್ವು, ಅವೆಲ್ಲಾ ಕಂಪನಿಗಳು ಕೂಡ ಈಗ ಬಹುತೇಕ ಭಾರತಕ್ಕೆ ಬರ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ನೀವು ಆಪಲ್ ನ ತಗೋಬಹುದು. ಸೊ ಈ ರೀತಿಯಾದಂತಹ ಬಹಳಷ್ಟು ಕಂಪನಿಗಳು ಭಾರತಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಆರ್ಥಿಕ ವಹಿವಾಟುಗಳು, ಆರ್ಥಿಕ ಪ್ರಗತಿ ಕೂಡ ಆಗ್ತಾ ಇದೆ. ಈ ಒಂದು ಬೆಳವಣಿಗೆಯನ್ನ ಚೀನಾ ಸಹಿಸ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನವನ್ನ ಮುಂದಿಟ್ಕೊಂಡು ಭಾರತವನ್ನ ಕಟ್ಟಿ ಹಾಕ್ಲಿಕ್ಕೆ, ಬಗ್ಗು ಬಡಿಲಿಕ್ಕೆ ಬೇಕಾದಂತ ಎಲ್ಲಾ ಪ್ರಯತ್ನಗಳನ್ನ ಒಂದು ಕಡೆ ಮಾಡ್ತಾ ಇರುವಂತದ್ದು. ಇದು ಒಂದು ಪಾರ್ಟ್. ಆದ್ರೆ ಇನ್ನೊಂದು ಪಾರ್ಟ್, ಪಾಕಿಸ್ತಾನದಲ್ಲಿ ಚೀನಾ ಬಹಳ ದೊಡ್ಡ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆಗಳನ್ನ ಮಾಡಿದೆ, ದೊಡ್ಡ ಪ್ರಮಾಣದ ಆರ್ಥಿಕ ನೆರವುಗಳನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದೆ. ಸೊ ಆ ಆರ್ಥಿಕ ನೆರವುಗಳನ್ನ ಪೋಷಿಸಬೇಕು ಅಥವಾ ತನ್ನ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಉಳಿಸ್ಕೋಬೇಕು ಅಂದ್ರೆ ಆ ದೇಶ ಬಹಳ ಮುಖ್ಯ ಆಗುತ್ತೆ ಚೀನಾಕ್ಕೆ. ಸೊ ಹೀಗಾಗಿ ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲಿಸುವಂತ ಕೆಲಸವನ್ನ ಈಗ ಚೀನಾ ಮಾಡ್ತಾ ಇರುವಂತದ್ದು. ಸಹಜವಾಗಿ ಚೀನಾ ಪಾಕಿಸ್ತಾನದ ಪರವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈಗ ಅದನ್ನು ಅಧಿಕೃತವಾಗಿ ಹೇಳಿದೆ ಅಷ್ಟೇ. ಶಬೀರ್, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಈಗ ತಾವು ಕೂಡ ಈ ಗಡಿ ಭಾಗದಲ್ಲೇ ಇರೋದ್ರಿಂದ ಸದ್ಯಕ್ಕೆ ಸಿಚುಯೇಷನ್ ನೀವಿರುವಂತಹ ಜಾಗದಲ್ಲಿ ಹೇಗಿದೆ? ಸಹಜ ಸ್ಥಿತಿಗೆ ಬಂದಿದೆಯಾ? ಮತ್ತೆ ಅದೇ ರೀತಿಯ ಬೆಳವಣಿಗೆಗಳೇನಾದರೂ ಕಾಣಿಸ್ತಾ ಇದೆಯಾ, ಹೇಗೆ ಅಂತ ಹೇಳಿ ಶಬೀರ್? ಹೌದು ನೋಡಿ, ಈಗ ನಾನು ಬಾರಾಮುಲ್ಲಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಓಡಾಡ್ತಿದ್ದೀನಿ. ಇಲ್ಲೂ ಕೂಡ ಪರಿಸ್ಥಿತಿ ನಾರ್ಮಲ್ ಆಗಿದೆ. ನಾವಿನ್ನೂ ಕೂಡ ಗಡಿ ಭಾಗಗಳನ್ನು ರೀಚ್ ಆಗಬೇಕು, ಬೇರೆ ಬೇರೆ ಗಡಿಗಳನ್ನು ರೀಚ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ವಿ. ನಿನ್ನೆ ಉರಿಯ ಕೆಲವೊಂದಿಷ್ಟು ಕಟ್ಟ ಕಡೆಯ ಗ್ರಾಮಗಳಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಇವತ್ತು ಕೂಡ ಬೇರೆ ಪ್ರದೇಶಗಳನ್ನು ತಲುಪಿ ಅಲ್ಲಿನ ಪರಿಸ್ಥಿತಿಗಳು ಏನಿದೆ ಅಂತ ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ಈಗ ಕೆಳಗಡೆ ಡೌನ್ ಅಲ್ಲಿರುವಂತಹ ಒಂದಿಷ್ಟು ಪ್ರದೇಶಗಳು, ಇದು ಪಠಾನ್ ಅನ್ನುವಂತಹ ಒಂದು ಸಣ್ಣ ಗ್ರಾಮ, ಇಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗಿರುವಂಥದ್ದು ನಮಗೆ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ದೊಡ್ಡ ಪ್ರಮಾಣದ ಶೆಲ್ಲಿಂಗ್ ಏನು ಕೇಳಿ ಬರಲ್ಲ. ಹಾಗಾಗಿ ಜನಜೀವನ ಎಲ್ಲ ನಾರ್ಮಲ್ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಮುಂದೆ ಆ ಭಾಗದಲ್ಲಿ ನೀವು ನೋಡಿದ್ರೆ ಅಲ್ಲೂ ಕೂಡ ಸಿಟಿ ಮೇನ್ ಸರ್ಕಲ್ ಇರುವಂಥದ್ದು, ಅಲ್ಲಿ ಕೂಡ ವಾಹನಗಳ ದಟ್ಟಣೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಿ ಎಷ್ಟು ವಾಹನಗಳು ಸಾಮಾನ್ಯ ಸಹಜ ಸ್ಥಿತಿಯಲ್ಲಿ ಓಡಾಡ್ತಿದೆ ಅನ್ನುವಂಥದ್ದು. ನೋಡಿ, ಕಾಶ್ಮೀರದ ಎಲ್ಲಾ ಭಾಗಗಳಲ್ಲೂ ಕೂಡ ಸಮಸ್ಯೆ ಇಲ್ಲ. ಕಾಶ್ಮೀರದ ಗಡಿ ಭಾಗಗಳಲ್ಲಿ ಏನಿದೆ ಅಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನ ಜನರು ಎದುರಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಉರಿ ಮತ್ತೆ ಬಾರಾಮುಲ್ಲಾ ಸೆಕ್ಟರ್ಗಳೇನಿದಾವೆ, ಈ ಭಾಗಗಳಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಕಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಉರಿಯ ಅಸ್ಲಾಮಾಬಾದ್ ಆಗಿರ್ಬೋದು, ಚರುಂಡಿ ಆಗಿರ್ಬೋದು, ಈ ರೀತಿಯಾದಂಥ ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ಏನು ಒಂದಿಷ್ಟು ಮನೆಗಳಿದಾವೆ, ಅಲ್ಲಿ ಶೆಲ್ಲಿಂಗ್ನ ದಾಳಿ ಹೆವಿಯಾಗಿ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಅಲ್ಲಿರುವಂಥ ಜನರು ಆತಂಕದಲ್ಲಿದ್ದಾರೆ. ಮುಂದಿನ ಹಂತಗಳಲ್ಲೂ ಕೂಡ ಇವತ್ತಿನ ದಿನ ಉರಿಯಲ್ಲಿರುವಂಥ ಬೇರೆ ಬೇರೆ ಬಾರ್ಡರ್ಗಳನ್ನು ರೀಚ್ ಮಾಡಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ತೋರಿಸ್ತೀನಿ ಪ್ರೇಮ್. ಶಬೀರ್, ಈಗ ಬಹಳಷ್ಟು ಜನ ಹೇಳ್ತಾ ಇರುವಂತಹದ್ದು ನಿನ್ನೆಯಿಂದ ನಿರಂತರವಾಗಿ ಗುಂಡಿನ ಚಕಮಕಿ ಆಗಿದೆ, ಅದಾದ ಮೇಲೆ ಉಗ್ರರ ಒಳನುಸುಳುವಿಕೆಯ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಪರಿಸ್ಥಿತಿ ತಹಬದಿಗೆ ಬಂದಿಲ್ಲ ಗಡಿ ಭಾಗದಲ್ಲಿ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ.
ಬಟ್ ಈಗ ಮೂರೂ ಸೇನೆಗಳು ಕೂಡ ಅಲರ್ಟ್ ಆಗಿರೋದ್ರಿಂದ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಸೇನೆ ಕಡೆಯಿಂದ ಅಂಥೇಳಿ? ನೋಡಿ, LOC ಸುತ್ತಮುತ್ತಲೂ ಕೂಡ ಇನ್ನೂ ಕೂಡ ಕೇಸ್ ಫೈರಿಂಗ್ ಮುಂದುವರೆದಿದೆ. ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಶೆಲ್ನ ದಾಳಿ ಕೂಡ ನಿರಂತರವಾಗಿ ಆಗ್ತಾ ಇದೆ. ಮುಖ್ಯವಾಗಿ ರಜೌರಿ, ಪೂಂಚ್, ಜಮ್ಮು, ಇದ್ರ ಜೊತೆಗೆ ಕೆಲವೊಂದಿಷ್ಟು ಪಂಜಾಬ್ನ ಕೆಲವು ಭಾಗಗಳು, ಇದ್ರ ಜೊತೆಗೆ ರಾಜಸ್ಥಾನದ ಕೆಲವು ಭಾಗಗಳು, ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಿರಂತರವಾದಂಥ ದಾಳಿ ಕೂಡ ನಡೀತಾ ಇದೆ. ನಿನ್ನೆ ಶ್ರೀನಗರದಲ್ಲೂ ಕೂಡ ಡ್ರೋನ್ ದಾಳಿಗೆ ಪ್ರಯತ್ನ ಪಡುವಂತಹ ಎಲ್ಲ ಕೆಲಸಗಳು ಕೂಡ ಆಗಿತ್ತು. ಆದರೆ ಅದನ್ನು ವಿಫಲಗೊಳಿಸುವಂಥ ಕೆಲಸ ಕೂಡ ಆಗಿದೆ. ಹೀಗಾಗಿ ಪಶ್ಚಿಮ ಕಾಶ್ಮೀರ ಏನಿದೆ ಅಥವಾ ಪಶ್ಚಿಮ ಭಾರತ ಏನಿದೆ ಅಲ್ಲಿ ಹೆಚ್ಚು ಹೈ ಅಲರ್ಟ್ ಅನ್ನು ವಹಿಸುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಈ ಎಲ್ಲಾ ಗಡಿ ಪ್ರದೇಶಗಳಿದ್ದಾವೆ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ 3000 ಕಿಲೋಮೀಟರ್ಗೂ ಅಧಿಕ ಗಡಿ ಪ್ರದೇಶವನ್ನು ಹಂಚಿಕೊಳ್ತೀವಿ. ಸೊ ಆ ಎಲ್ಲಾ ಗಡಿ ಪ್ರದೇಶಗಳಲ್ಲಿ, ಆ ಗಡಿ ಪ್ರದೇಶದಲ್ಲಿರುವಂತಹ ಹಳ್ಳಿಗಳಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಣ್ಗಾವಲಿಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಡ್ರೋನ್ ದಾಳಿಯನ್ನ, ಮಿಸೈಲ್ ದಾಳಿಗಳನ್ನ ಮಾಡುವಂತ ಪ್ರಯತ್ನಗಳಾದ್ರೆ ಅದನ್ನ ಹಿಮ್ಮೆಟ್ಟಿಸುವಂತ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗಿದ್ದಾವೆ. ಇನ್ನು ಕಾಶ್ಮೀರದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸೌತ್ ಕಾಶ್ಮೀರ ಏನಿದೆ ಅದು ಬಹಳಷ್ಟು ಭಯೋತ್ಪಾದಕ ಪೀಡಿತ ಪ್ರದೇಶ ಆಗಿರುವಂಥದ್ದು. ಮತ್ತೆ ಪಾಕಿಸ್ತಾನದಿಂದ ಯಾವುದೇ ದಾಳಿಗಳಾದರೂ ಕೂಡ ಆ ದಾಳಿಯ ನೇರ ಇಂಪ್ಯಾಕ್ಟ್ ಆಗುವಂಥದ್ದು ಈ ಒಂದು ಪ್ರದೇಶಗಳಿಗೆ. ಸೊ ಹೀಗಾಗಿ ಇಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಭದ್ರತೆಯನ್ನು ಹೆಚ್ಚಿಸುವಂತ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಇದ್ದಾವೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.